ಅರಮನೆ ಮೈದಾನದಲ್ಲಿ ಕನ್ನಡದ ಕಂಪು. ಹಬ್ಬದಂತೆ ಸಂಭ್ರಮ ನಮ್ಮ ಕರ್ನಾಟಕ ಸೇನೆಯ 3ನೇ ವಾರ್ಷಿಕೋತ್ಸವ. ರಾರಾಜಿಸಿದ ಕನ್ನಡ ಧ್ವಜಗಳು, ಸಂತಸಪಟ್ಟ ಕರ್ನಾಟಕ ಪ್ರೇಮಿಗಳ ಆರಾಧಕರು. ರಾಜಕೀಯ ಗಣ್ಯರು, ಚಿತ್ರರಂಗದ ಖ್ಯಾತರು, ಅಪಾರ ಅಭಿಮಾನಿಗಳ ಸಮಾಗಮ. ಹಾಯಿಸಿದ ಕಡೆ ಕನ್ನಡ ಧ್ವಜ ರಾರಾಜಿಸುತ್ತಿರುವುದು. ಸದಾಶಿವನಗರ ಮಾರ್ಗದಿಂದ ಮೇಕ್ರಿ ಸರ್ಕಲ್ನಲ್ಲಿ ಕನ್ನಡ ಧ್ವಜ ಕಂಗೊಳಿಸಿದ್ವು. ಅರಮನೆ ಆವರಣದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕನ್ನಡ ಅಭಿಮಾನಿಗಳು, ಕನ್ನಡ ಕಾರ್ಯಕರ್ತರ ಸಂಭ್ರಮ. ವೇದಿಕೆಯಲ್ಲಿ ಕನ್ನಡ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದು, ರಾಜಕೀಯ ಗಣ್ಯರು, ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರ ಸಮಾಗಮ. ಹೌದು, ಇದೆಲ್ಲವೂ ಕಂಡುಬಂದದ್ದು ಬೆಂಗಳೂರಿನ ಅರಮನೆ ಆವರಣದಲ್ಲಿ. ಗೇಟ್ ನಂಬರ್ 4 ಗಾಯತ್ರಿ ವಿಹಾರದಲ್ಲಿ ನಮ್ಮ ಕರ್ನಾಟಕ ಸೇನೆಯ 3ನೇ ವಾರ್ಷಿಕೋತ್ಸವ ಅದ್ಧೂರಿಯಿಂದ ನಡೆಯಿತು. ಹಣತೆಯಂತೆ ಬೆಳಗೋಣ, ಕತ್ತಲು ತನ್ನ ಬುಡದಲ್ಲಿದ್ದರೂ ಕೂಡ ಬೆಳಕನ್ನೇ ನೀಡಬೇಕು, ಬೆಳಕನ್ನೇ ಬಗೆಯಬೇಕು, ಒಳಿತೆ ಆಗಬೇಕು ಅನ್ನೋದು ದೀಪದ ಆಶಯ. ದೀಪದಂತೆ ನಾವೆಲ್ಲರೂ ಬೆಳಗೋಣ ಎಂಬುದು ನಮ್ಮ ಕರ್ನಾಟಕ ಸೇನೆಯ ಆಶಯ. ಇವತ್ತು ಎಲ್ಲ ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಬಸವರಾಜ ಪಡುಕೋಟೆಯವರು ಕಟ್ಟಿದ್ದಾರೆ. ಪ್ರಾಯಶಃ ಇವತ್ತು ಒಂದು ದಿನ ನೀವು ಈ ಕಾರ್ಯಕ್ರಮ ನೋಡ್ತಿದ್ದೀರಿ. ನನಗೆ ಭಾಷಣ ಹೇಳ್ಕೊಟ್ಟಂಥವರು ಅವಾಗಿನ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಅಂತ ಹೇಳಿ ಇವತ್ತಿಗೂ ಕೂಡ ಅದನ್ನು ನೆನಪು ಮಾಡ್ಕೊಂಡು ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಬೇರೆ ಬೇರೆ ಅನೇಕ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಶುಭ ಆಗ್ತದೆ. ನಾನು ಅವರಿಗೆಲ್ಲರೂ ಒಳ್ಳೆಯದನ್ನು ಬಯಸ್ತೇನೆ. ಒಬ್ಬೊಬ್ಬರದ್ದು ಹೋರಾಟಗಾರರದು ಒಂದೊಂದು ಚರಿತ್ರೆ ಇದೆ. ಪಡುಕೋಟೆದು ಒಂದು ಚರಿತ್ರೆ ಇದೆ, ಸಾರಾ ಗೋವಿಂದ ಒಂದು ಚರಿತ್ರೆ ಇದೆ. ನಾನು ಹೇಳೋದು ಮಾಡ್ತೀನಿ, ನಾರಾಯಣಗೌಡರು ಇವತ್ತೇನು ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷರಿಗಿದ್ರು, ಇದನ್ನು ಪಡುಕೋಟೆ ಒಪ್ಕೋತಾರೆ. ನಾರಾಯಣಗೌಡರು ಅವತ್ತು ಈನೂರು ರಸ್ತೆಯ ರಾಜ್ಕುಮಾರ್ ಅಭಿಮಾನ ಸಂಘದ ಶಾಖೆಯ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ರೂಪದಲ್ಲಾದರೂ ಬೆಳೀಲಿ, ಆದರೆ ಕನ್ನಡದ ಹೋರಾಟವನ್ನು, ಕನ್ನಡದ ಕೆಲಸವನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕಾಗುತ್ತೆ. ವಾಟಾಳ್ ನಾಗರಾಜ್ ಅವರಿಗೆ ನಾವು ಸನ್ಮಾನ ಮಾಡಬೇಕು ಅಂದಾಗ ಅವರು ನಮಗೆ ಸಿಗಲಿಲ್ಲ. ಹಾಗಾಗಿ ಎಲ್ಲರೂ ಸೇರಿ ಅವರಷ್ಟೇ ಹೋರಾಟವನ್ನು ನೀವು ಮಾಡಿದ್ದೀರಾ, ಆ ಸನ್ಮಾನ ನಿಮಗೆ ಮಾಡ್ತೀವಿ ಅಂತ ಹೇಳಿ ಮಾಡೋದು. ಇದೇನು ಅಂದರೆ ನನಗೆ ಇದೆಲ್ಲ ಆಗಬೇಕು, ಇದು ಕನ್ನಡದ ಬೆಳವಣಿಗೆ ಭಾಳ ಸೂಕ್ತವಾಗಿದೆ. ಗ್ರಾಮೀಣ ಭಾಗದಿಂದ ಆಗಮಿಸಿ ರಾಜಧಾನಿಯಲ್ಲಿ ನೆಲೆ ನಿಂತು ಕನ್ನಡದ ಬಗ್ಗೆ ಕಾಳಜಿ ಹೊಂದಿರುವ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷ ರಘು ಪಡುಕೋಟೆ ಕಾರ್ಯವೈಖರಿಗೆ ಗಣ್ಯಾತಿ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತಾಡಿದ ಬಿಜೆಪಿ ನಾಯಕ ಅರವಿಂದ ಲಿಂಬಾವಳಿ, ಕನ್ನಡ ಕಟ್ಟುವ ಕಾರ್ಯ ಪ್ರತಿಯೊಬ್ಬರದ್ದು ಆಗಬೇಕೆಂದು ಕರೆ ನೀಡಿದರು. ಸರಳ ಕನ್ನಡವನ್ನು ಕಲಿಯೋದಕ್ಕೆ ಇದೊಂದು ದೊಡ್ಡ ಚಾಲೆಂಜ್ ಬೆಂಗಳೂರಲ್ಲಿ ಇದೆ. ಹಾಗೇನೆ ಉದ್ಯೋಗಕ್ಕೋಸ್ಕರ ಮುಂಚೆ ಉತ್ತರ ಕರ್ನಾಟಕದವರು ಜನ ಬರ್ತಾ ಇದ್ರು. ಇಲ್ಲಿ ಬಸವರಾಜ ಪಡ್ಕೋಣಿಯವರು ಕೂಡ ಉತ್ತರ ಕರ್ನಾಟಕದವರು, ಯಾದಗಿರಿ ಜಿಲ್ಲೆಯವರು. ಅವ್ರ ಮೇಲೆ ಯಾಕೆ ರೌಡಿ ಶೀಟರ್ ಹಾಕ್ಯಾರ ನನಗೆ ಗೊತ್ತಿಲ್ಲ. ಮಾದೇವಪುರದಲ್ಲಿ ಒಂದು ರೌಡಿ ಶೀಟರ್ ಇದೆ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಗೆಸೋಣ ಅಂತ. ಇವ್ರು ತೆಗಿತಾರಿಲ್ಲೋ ಗೊತ್ತಿಲ್ಲ.
ಕನ್ನಡಕ್ಕಾಗಿ ಹೋರಾಟ ಮಾಡುವಾಗ ಇದು ಸ್ವಾಭಾವಿಕನೇ. ಹೋರಾಟ ಮಾಡ್ಬೇಕಂದ್ರೆ, ಹೋರಾಟ ಹತ್ತಿಕ್ಬೇಕಂದ್ರೆ ಸರ್ಕಾರ ಯೋಚನೆ ಮಾಡೋದು ಅದೇ ದಿಕ್ಕಿನಲ್ಲೇನೆ. ಯಾರು ಇದರಲ್ಲಿ ಮುಂದಾಳತ್ವ ವಹಿಸ್ತಾರೆ ಅವನ್ನ ಗುರಿಯಾಗಿಸ್ಕೊಂಡು ಅವನ ಕಾಲ ಎಳೆಯುವಂತ ಕೆಲಸವನ್ನ ಸರ್ಕಾರಗಳು ಮಾಡತ್ತೆ. ನಮ್ಮ ಸರ್ಕಾರಗಳು ಹೊರತೇನಿರ್ಲಿಲ್ಲ, ನಾವು ಹಂಗೆ ಮಾಡಿದ್ವಿ ಅಲ್ವಾ ರಾಜಗೌಡ್ರೆ? ನಾರಾಯಣ ಗೌಡರು ನಾನು ಡೆಲ್ಲಿನಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬೇಕು ಅಂತ ಹೋರಾಟ ಮಾಡಿದ್ವಿ. ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದೆ. ನಿಯೋಗನೂ ಕೂಡ ಕೇಂದ್ರ ಸರ್ಕಾರ, UPA ಸರ್ಕಾರ ತೆಗೆದುಕೊಂಡು ಹೋಗಿದ್ವಿ. ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಇರಲಿಲ್ಲ. ನಿರಂತರ ಪ್ರಯತ್ನದ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಯನ್ನ ಶಾಸ್ತ್ರೀಯ ಸ್ಥಾನಮಾನ ಅಂತ ಘೋಷಣೆ ಮಾಡಿತು. ಸೊ ಹೀಗಾಗಿ ಕನ್ನಡಕ್ಕೆ ಬರುವಂಥ ಆಘಾತಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ನಾವು ಒಂದಾಗುವಂಥ ಹೋರಾಟ ಮಾಡುವಂಥ ಕೆಲಸಕ್ಕೆ ಇಳಿಬೇಕಾಗಿ ಸರ್ಕಾರದಲ್ಲಿ ಇರಲಿ, ಸರ್ಕಾರದಲ್ಲಿ ಇಲ್ಲದೇ ಇರಲಿ. ರಾಜ್ಯದಲ್ಲಿ ಯಾವುದೇ ಕನ್ನಡ ಕಾರ್ಯಕ್ರಮವಿರಲಿ ಸಂಪೂರ್ಣ ಬೆಂಬಲ ಸಹಕಾರ ನೀಡುವ BS ಮ್ಯಾಪ್ ನಿರ್ದೇಶಕ ಡಾಕ್ಟರ್ ದಯಾನಂದ್ ಈ ಬಾರಿಯೂ ಕೂಡ ನಮ್ಮ ಕರ್ನಾಟಕ ಸೇನೆಗೆ ಬೆಂಬಲವಾಗಿ ನಿಂತಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಸುರಪುರದ ಜನಪ್ರಿಯ ನಾಯಕ ಮಾಜಿ ಸಚಿವ ರಾಜೀವ್ ಗೌಡ ಸೇರಿ ಗಣ್ಯರು ಪಡುಕೋಟೆ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ರು. ಕನ್ನಡವನ್ನ ಉಳಿಸಿ ಬೆಳೆಸೋದು ಕೇವಲ ಕೆಲ ಸಂಘಟನೆಗಳ ಕಾರ್ಯವಲ್ಲ, ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಮೆಚ್ಚುಗೆ ಸೂಚಿಸಿದ್ರು. 3ನೇ ವಾರ್ಷಿಕೋತ್ಸವದ ಈ ಸಂಭ್ರಮದಲ್ಲಿ ನಾಡಿನ ಎಲ್ಲ ಗಣ್ಯಮಾನ್ಯರು, ಸಾಧಕರು, ವಿವಿಧ ಕ್ಷೇತ್ರಕ್ಕೆ ಸೇರಿರುವಂಥ ಎಲ್ಲ ಗಣ್ಯಮಾನ್ಯರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಾಡು ಕಟ್ಟುವಂಥ ಕೆಲಸಗಳನ್ನು ಪ್ರತಿಯೊಬ್ಬರು ಬಹಳ ಉತ್ತಮವಾಗಿ ಮಾಡಿರುವಂಥ ನಾಯಕರು ಇವತ್ತು ವೇದಿಕೆಗೆ ಬಂದು ನಮ್ಮ ಕರ್ನಾಟಕ ಸೇನೆಯ ಸಂಸ್ಥಾಪಕರಾಗಿರುವಂಥ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ್ ಅವರಿಗೆ ಶುಭವನ್ನು ಹಾರೈಸಿ ಕನ್ನಡದ ಕೆಲಸವನ್ನ ತಾವೆಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಕರ್ನಾಟಕ ಸೇನೆಯ ಮೂಲಕ ನಾಡಿನ ರಕ್ಷಣೆಯನ್ನ, ನೆಲ ಜಲ ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಸತತವಾಗಿ ತಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಮೊದಲನೇದಾಗಿ ನಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಬಸವರಾಜ್ ಅವ್ರಿಗೂ ಮತ್ತು ಇಡೀ ತಂಡಕ್ಕೆ, ಗಣೇಶರಾವ್ ಕೇಸರ್ಕರ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರು, ನಮ್ಮ ನಾಡನ್ನು ಕಟ್ಟಲಿಕ್ಕೆ ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಕರ್ನಾಟಕ ಸೇನೆ ಈ ದಿಕ್ಕಿನಲ್ಲಿ ತಮ್ಮೆಲ್ಲರ ಸರ್ವ ಪ್ರಯತ್ನವನ್ನು ಮಾಡ್ತಿದೆ. ಕನ್ನಡಿಗರ ಮೇಲೆ, ಕನ್ನಡ ವೇದಿಕೆಯವ್ರ ಮೇಲೆ, ಕನ್ನಡ ಹೋರಾಟದ ಮೇಲೆ ಸಾಕಷ್ಟು ಕೇಸ್ಗಳನ್ನ ಹಾಕ್ತಾರೆ. ಆದರೆ ನಮಗೇನಪ್ಪ ಅಂದ್ರೆ ಇವ್ರ ಮೇಲೆ ಯಾವಾಗ ಪ್ರೀತಿ ಬರ್ತದೆ ಸರ್, ವಿರೋಧ ಪಕ್ಷ ಇದ್ದಾಗ ಅಷ್ಟೇ ಪ್ರೀತಿ ಬರ್ತದೆ. ನಾವು ಯಾರು ರಾಜಕಾರಣಿಗಳು ಇದೀವಿ, ನಮ್ಗೆ ವಿರೋಧ ಪಕ್ಷ ಇದ್ದಾಗ ಅಷ್ಟೇ ಪ್ರೀತಿ ಬರ್ತದೆ. ವಿರೋಧ ಪಕ್ಷ ಇದ್ದಾಗ ನಾವೆಲ್ಲರೂ ಭಾಳ ಚಂದ ಭಾಷಣ ಹೊಡಿತೀವಿ. ನಿಮ್ಮ ಮೇಲೆ ಏನು ಕೇಸ್ ಅದ, ನೆಕ್ಸ್ಟ್ ಸರ್ಕಾರ ಬರೋಣ ತೆಗೆದು ಹಾಕಿಬಿಡ್ತೀವಿ ಅಂತೀವಿ. ಅಧಿಕಾರಕ್ಕೆ ಬರೋಣ ಮರೆತು ಬಿಡ್ತೀವಿ. ಆ ಕೆಲಸ ಆಗಬಾರ್ದು. ಈ ಕನ್ನಡ ಹೋರಾಟಗಾರರು ಕೇಸ್ ಸ್ವಂತಕ್ಕೋಸ್ಕರ ಹಾಕೊಂಡಿದಾರ? ಇಲ್ಲ ಮಣ್ಣನ್ನು ಕುಂತ ಆತನ ಮೇಲೆ ಒಂದು 50 ಕೇಸ್ ಇರ್ಬೋದು. ಏನು ನೀವು ಸ್ವಂತಕ್ಕೆ ಹಾಕ್ಸಿದ್ರ? ಇಲ್ಲ, ಕನ್ನಡ ರಕ್ಷಣೆ ಮಾಡಬೇಕು, ಕನ್ನಡ ಪರ ಹೋರಾಟ ಮಾಡ್ಬೇಕಂತ ಮಾಡಿದ್ರಿ. ಮುಂದೆ ಇಂಥ ಈಗಿನ ಸರ್ಕಾರ ಹರಿಸೋಣ, ನಿಮ್ಮನ್ನು ಕಾಲ ಅವಕಾಶ 2 ವರ್ಷ ನೋಡ್ರಿ, ಹೆಂಗಾರ ಮಾಡಿ ಎಲ್ಲರೂ ಕೇಸ್ ತೆಗಿಯಂತ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ಮುಂದಿನ ಸಲ ನಮ್ಮ ಅಜೆಂಡಾನಾಗ ಇಡ್ತೀವಿ. ಕನ್ನಡ ಪರ ಹೋರಾಟಗಾರ ಎಲ್ಲ ಕೇಸ್ ತೆಗಿಬೇಕು. ತೆಗಿಲಿಲ್ಲಪ್ಪ ಅಂತಂದ್ರೆ ನಮಗೂ ಒಂದು 3 ಇಲ್ಲ 6 ತಿಂಗಳ ಕಾಲಾವಕಾಶ ಕೊಡಕ್ಕಂತ್ರಿ. ತೆಗಿಲಿಲ್ಲ ಅಂತಂದ್ರೆ ಹೆಂಗೆ MBS ಅವ್ರ ಮುಖ್ಯ ಬಸ್ ಬಡಿದ್ರೆ ನಮ್ಮನ್ನು ಬಡಿಯಕಂತ್ರಿ. ಅಲ್ಲಿವರೆಗೆ ನಾವು ರಾಜಕಾರಣಿಗಳೇ ನಾವು ಶುದ್ಧ ಆಗೋರು ಅಲ್ಲ. ಯಾಕಂತಂದ್ರೆ ಯಾರು ಕನ್ನಡ ಪರ ಹೋರಾಟ ಮಾಡೋರು? ನಮ್ಮವ್ರಿಗೆ ತೊಂದರೆ ಆದಾಗ ನಾವು ನಿಂದ್ರಾದ್ರೆ ನಾವು ಬರೀ ಅವ್ರ ಮೇಲೆ ಅಧಿಕಾರ ಮಾಡ್ಕೊಂಡು ಹೋದ್ರೆ ಯಾವ ಥರ ಆಗ್ತದೆ? ಆ ಥರ ಆಗಬಾರ್ದು. ಇದೇ ವೇಳೆ ಹುಣಸಗಿ ಪ್ರಥಮ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಸಿದ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸಲಾಯಿತು. ಒಂದು 25 ವರ್ಷದಿಂದ 25 ವರ್ಷ ಅಂದರೆ ಬಸವರಾಜ್ ಬೆಂಗಳೂರಿಗೆ ಬಂದು ಆವಾಗಿಂದಲೂ ನಮ್ಮ ಸಂಬಂಧ ಇದೆ. ಹಾಗಾಗಿ ಬಸವರಾಜ್ ಒಳ್ಳೆಯದಾಗಲಿ. ಭಾಷೆಯ ಮತ್ತು ನಮ್ಮ ಈ ನಾಡಿಗೋಸ್ಕರ ಇರುವಂಥ ಹೋರಾಟ ನಮ್ಮನ್ನೆಲ್ಲ ಒಗ್ಗೂಡಿಸುವಂಥ ಕೆಲಸ ಆಗಲಿ. BDA ಈಗ ಯಾವುದೇ ಹೊಸ ಬಡಾವಣೆ ಆದರೆ ಒಂದು ಕನ್ನಡ ಭವನದ ನಿರ್ಮಾಣ ಕಡ್ಡಾಯವಾಗಿ ಮಾಡಬೇಕು ಅನ್ನೋ ಒಂದು ಕಾನೂನನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಕನ್ನಡ ಭಾಷೆಯ ಕಲಿಕೆ ಇರಲೇಬೇಕು. ಯಾಕೆಂದರೆ ಎಲ್ಲ ಕಡೆಯಿಂದ ಜನ ಇಲ್ಲಿ ಬರ್ತಾರೆ. ಭಾಷೆಯನ್ನು ಕಲಿಸುವಂಥ ಕೆಲಸ ಆಗಬೇಕು ಅಂಥೇಳಿ ಅದನ್ನು ಈಗ ಪ್ರಾರಂಭ ಮಾಡುವಂಥದ್ದು. ಶಾಂತಿನಗರದಲ್ಲಿ ಒಂದು ಕನ್ನಡ ಭವನ ಮಾಡಿ ಅಲ್ಲಿ ಕನ್ನಡ ಕಲಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಕೇಸ್ ಬಗ್ಗೆ ಹೇಳಿದ್ರಿ ಅಣ್ಣ, ಅದು ನನ್ನ ಜವಾಬ್ದಾರಿ. ಸರ್ಕಾರದ ಕಡೆಯಿಂದ ನಾನು ರಾಜೀವ್ ಗೌಡ್ರು ಅವ್ರು ಬಂದ ಮೇಲೆ ಮಾಡ್ತೀವಿ, ಇಲ್ಲ ಅಂದರೂ ಇಲ್ಲ. ಆ ಜವಾಬ್ದಾರಿ ತಗೊಂಡು ಅದನ್ನೇನು ಮಾಡಬೇಕು ಮಾಡಿಸುವಂಥ
ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ, ಭಾಷೆ ಅಂತ ಬಂದಾಗ ಪಕ್ಷ ಜಾತಿ ಧರ್ಮ ಯಾವುದೂ ಇರಬಾರ್ದು. ಭಾಷೆ ಕನ್ನಡ 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 ಇದು ಮಾತ್ರ ಇರಬೇಕು ಅನ್ನೋದನ್ನು ಹೇಳಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ ಕನ್ನಡ ಕಟ್ಟುವ ಬೆಳೆಸುವ ಹೋರಾಟದಲ್ಲಿ ಸಾಕಷ್ಟು ಶ್ರಮವಹಿಸಿದ್ದಾರೆ. ರೈಲ್ವೆ ವಿಮಾನಯಾನ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಲು ಬೃಹತ್ ಪ್ರತಿಭಟನೆ ಮೂಲಕ ಕೇಂದ್ರದ ಗಮನ ಸೆಳೆದವರು. ನಾರಾಯಣಪುರ ಎಡದಂಡೆ ಕಾಲುವೆ ನೀರು ಹರಿಸಲು ಅಹೋರಾತ್ರಿ ಹೋರಾಟ ಮಾಡಿದವರು. ಒಂದಲ್ಲ ಎರಡಲ್ಲ, ಕನ್ನಡತನಕ್ಕೆ ಯಾವಾಗ್ಲಾದ್ರೂ ಸಮಸ್ಯೆ ಬರ್ತಿದ್ರೆ ತಕ್ಷಣ ಎದ್ದು ಕಾರ್ಯೋನ್ಮುಖವಾಗುವ ಹಮ್ಮೀರ ಪಡುಕೋಟೆ ರಾಜ್ಯಾದ್ಯಂತ ತಮ್ಮ ಸೇನೆಯ ಮೂಲಕ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಸೇವೆ ಸಲ್ಲಿಸಿದ್ದಾರೆ. ಈ ಹಾದಿಯಲ್ಲಿ 17 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. 48 ಕೇಸು, 17 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಆದ್ರೂ ಕನ್ನಡಕ್ಕಾಗಿ ಹೋರಾಟ ನಿಲ್ಲಿಸಿಲ್ಲ. ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು, ವಿವಿಧ ಕ್ಷೇತ್ರದಲ್ಲಿ ಕನ್ನಡದವರಿಗೆ ಉದ್ಯೋಗ ಸಿಗಬೇಕು ಎಂದು ಹೋರಾಡ್ತಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ನಿಲ್ಲೋವರೆಗೂ ನಮ್ಮ ಕರ್ನಾಟಕ ಸೇನೆಯ ಹೋರಾಟ ನಿರಂತರವಾಗಿ ನಡೆಯಲಿದೆ ಎನ್ನುತ್ತಾರೆ ಪಡುಕೋಟೆ. ನಮ್ಮ ಕನ್ನಡ ಸೇನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರುಗಳೇ, ಮಹಿಳಾ ಅಧ್ಯಕ್ಷರುಗಳೇ, ಮಹಿಳಾ ಪದಾಧಿಕಾರಿಗಳೇ, ತಾಲೂಕು ಅಧ್ಯಕ್ಷರುಗಳೇ, ನಮ್ಮ ಕನ್ನಡ ಸೇನೆಯ ಎಲ್ಲ ಕುಟುಂಬದ ಸದಸ್ಯಗಳಿಗೆ ಶರಣು ಶರಣಾರ್ಥಿಗಳು. ನಮ್ಮ ಕರ್ನಾಟಕ ಸೇನೆ ನಾಡು ನುಡಿ ಜಲ ರೈತ ಪರ ವಿದ್ಯಾರ್ಥಿ ಪರ ಧಕ್ಕೆ ಬಂದಾಗ ಸಾಕಷ್ಟು 37 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ. ನಾನು ನನ್ನ ಮೇಲೆ 48 ಕೇಸ್ ಇದೆ, 17 ಸಲ ಜೈಲಿಗೆ ಹೋಗಿದ್ದೀನಿ. 7 ಕಡೆ ರೋಡ್ ಲಿಸ್ಟ್ ಮಾಡಿದ್ದಾರೆ, ಮಾದೇಪುರ ಕ್ಷೇತ್ರದಲ್ಲಿ, ಶಿವಾಜಿನಗರದಲ್ಲಿ. ಯಾಕಂದ್ರೆ ನಮ್ಮ ಹಿರಿಯ ಸಚಿವರಿದ್ದಾರೆ, ಅವ್ರ ಮುಂದೆ ಹೇಳಬೇಕು. ನಾನು ನಾಡಿಗೋಸ್ಕರ ನುಡಿಗೋಸ್ಕರ ಹೋರಾಟ ಮಾಡಿದ್ದೀನಿ. ನಾನು ಯಾರೇನು ರಾಬರಿ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಕೊಲೆ ಮಾಡಲಿಲ್ಲ. ಹೆಮ್ಮೆ ಹೇಳ್ತೀನಿ, ನಾನೊಬ್ಬ ಕನ್ನಡಿಗ. ನನ್ನ ಮಾತೃಭಾಷೆ ಮರಾಠಿ, ನಾನು ಕನ್ನಡಕ್ಕಾಗಿ ಪ್ರಾಣವನ್ನು ಕೊಡ್ತೀನಿ. ಒಂದಲ್ಲಿ ರಕ್ತ ಕನ್ನಡ 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 ಅಂತ ಹೇಳ್ತೀನಿ. ನಮ್ಮ ಕನಸು ಈ ನಾಡಿಗೆ ನುಡಿಗೆ ಧಕ್ಕೆ ಬಂದಾಗ ನಮ್ಮ ಕೆಲಸ ಕಟ್ಟಿದ್ದೀನಿ. ಮುಂದಿನ ಬೆಳಿಗ್ಗೆ ನಾಡಿನ ಮಕ್ಕಳು ಉಳಿಬೇಕು, ಕನ್ನಡ ಉಳಿಬೇಕು, ಕನ್ನಡ ಮಕ್ಕಳಿಗೆ ಉದ್ಯೋಗ ಸಿಗಬೇಕಂತ ಹೇಳಿ ಸಂಘಟನೆ ಕಟ್ಟಿದ್ದೀನಿ. ನಾವೆಲ್ಲರೂ ಕನ್ನಡಕ್ಕಾಗಿ ಕೈ ಎತ್ತೋಣ, ಕೈ ಕಲ್ಪಿಸು ಸಾಗುತ್ತೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಂಸಾಳೆ, ಡೊಳ್ಳು ಕುಣಿತ, ಜಾನಪದ ಕಲಾಮೇಳವೇ ಅನಾವರಣಗೊಂಡಿತು. ನಮ್ಮ ಕರ್ನಾಟಕ ಸೇನೆಯ 3ನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನೆರವೇರಿತು.